ರಾಜಿ ಬೆಂಡಿಕಾಯಿ ಎಣ್ಗಾಯಿ ಮಾಡಪ್ಪಿ ತಿಂದ್ ಬಾಳ ದಿನ ಆತ. ಅಯ್ಯ ಬೆಂಡಿಕಾಯಿ ಎಣ್ಣಗಾಯಿ ತಿನ್ಬೇಕನ್ಸಾಯ್ತಾ ನಿಮಗ ತಡ್ರಿ ಹಂಗಾರ ಮಾಡಿ ಕೊಡ್ತೇನೆ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರ ಬೆಂಡಿಕಾಯಿನ ಹಿಂಗ್ ಉದ್ದುದ್ದಕ್ಕ ಶೀಳ್ಕೊಂಡು ರೆಡಿ ಮಾಡಿ ಇಟ್ಕೋತೇನೆ. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೆ ಒಂದ್ ಗ್ಲಾಸ್ ಶೇಂಗಾ ಹಾಕಿ ಒಂದ್ ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕು. ಶೇಂಗಾ ಎಲ್ಲ ಹಿಂಗ್ ಫ್ರೈ ಆಗಿಂದ ಅವನೊಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋನು. ಈಗ ಅವೆಲ್ಲ ಆರಿದ್ಮೇಲೆ ಮ್ಯಾಗಿನ್ ಸಿಪ್ಪಿ ಎಲ್ಲಾ ತೆಗೆದು ಒಂದ್ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಇದ್ರ ಜೊತೆಗೆ ಒಂದ್ ಉಳ್ಳಾಗಡ್ಡಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಒಂದ್ 2 ಸ್ಪೂನ್ ಖಾರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನ ಚಲೋ ಹೊತ್ತಂಗ ಮಿಕ್ಸಿ ಮಾಡ್ಕೋಬೇಕು. ಇದು ಸಣ್ಣಗ್ ಮಿಕ್ಸಿ ಆಗಿಂದ ಇದೇನ್ ಪೇಸ್ಟ್ ರೆಡಿ ಆಗಿರ್ತೈತಿ ನೋಡ್ರಿ, ಅದನ್ನ ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವೇನ್ ರೆಡಿ ಮಾಡಿಕೊಂಡಿರ್ತೇವಲ್ಲ ಆ ಬೆಂಡಿಕಾಯಿ ಒಳಗ ಈ ಪೇಸ್ಟ್ ನೆಲ್ಲ ಸ್ವಲ್ಪ ಹಾಕಿ ತುಂಬಿ ರೆಡಿ ಮಾಡಿ ಒಂದ್ ಕಡೆ ಇಟ್ಕೋಬೇಕು. ಈಗ ಒಲಿ ಮೇಲೆ ಮತ್ತೊಂದ್ ಬಾಳ್ಗಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸ್ವಿ ಮತ್ತೇನ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರ್ತೇವಲ್ಲ ಒಗ್ಗಣ್ಣಿಗೆ ಅಂತ ಹೇಳಿ ಆ ಒಗ್ಗಣ್ಣಿಗೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಒಂದ್ ಚಮಚೆ ಒಣ ಖಾರ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೀಗ ನಾವೇನ್ ಆಗಲ್ ಮಸಾಲಾ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾನ ಎಣ್ಣೆ ಒಳಗ್ ಹಾಕಿ ಅದು ಸ್ಮೆಲ್ ಹೋಗೋ ಮಟ ಚಂದಂಗ ಫ್ರೈ ಮಾಡ್ಕೊಂಡು ಈಗ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಚಂದಂಗ ಕೈ ಆಡ್ಸ್ಕೋಬೇಕು. ಈಗ ನಾವೇನ್ ಆಗಲ್ ಬೆಂಡಿಕಾಯಿ ತುಂಬಿಟ್ಕೊಂಡಿದ್ವಲ್ಲ ಆ ಬೆಂಡಿಕಾಯಿನೆಲ್ಲ ಈ ಮಸಾಲ ಒಳಗ್ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಂಡು ಇದಕ್ ಮತ್ತೊಂದ್ ಅರ್ಧ ಗ್ಲಾಸ್ ನಷ್ಟ ನೀರ್ ಹಾಕಿ ಚಲೋ ತಂಗ ಸೆಟ್ ಮಾಡ್ಕೊಂಡು ಇದ್ರ ಮ್ಯಾಗ ಒಂದ್ ಪ್ಲೇಟ್ ಮುಚ್ಚಿ ಒಂದ್ 3 ರಿಂದ 5 ನಿಮಿಷ ಇದನ್ನ ಚಲೋ ತಂಗ ಬೇಯಿಸ್ಕೋಬೇಕು. ಇಷ್ಟ ಆದ್ರ ಮಸ್ತ್ ಅಂದ ಬಿಸಿ ಬೆಂಡಿಕಾಯಿ ಎಣ್ಗಾಯಿ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.